ನಮ್ಮ ಮುಂದೆ ಈಗ ನಮ್ಮ ಮಚ್ಚಿ ರೆಸ್ಟೋರೆಂಟ್ ಓನರ್ ಇದ್ದಾರೆ, ಅವರನ್ನು ಪರಿಚಯಿಸುವ. ಬನ್ನಿ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಧೀರಜ್ ಬಿ ಉದ್ಯಾವ. ಓಕೆ. ಈಗ ನೀವು ಮಚ್ಚಿ ಹೋಟೆಲ್ ಓಪನ್ ಮಾಡಿದಾರಲ್ಲ, ಇದು ಎಷ್ಟು ವರ್ಷದಿಂದ ಉಂಟು? ಆಕ್ಚುಲಿ ನಾವು ಈ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡಿ ನಮ್ದೀಗ ರೆಸ್ಟೋರೆಂಟ್ ಚೈನ್ ಇದೆ. ಓಕೆ. 5 ರೆಸ್ಟೋರೆಂಟ್ ಇದೆ. ಅದ್ರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು 2016 ಅಲ್ಲಿ, 2016ರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ಈಗ 5 ರೆಸ್ಟೋರೆಂಟ್ ಉಂಟು ಅಂತ ಹೇಳಿದ್ರೆ ಎಲ್ಲಿ ಉಂಟು? ಓಕೆ, ನಾವು ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ಕುತ್ತಾರ್, ನಮ್ಮ ದೇರ್ಲಕಟ್ಟೆಯಲ್ಲಿ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಒನ್. ಆಫ್ಟರ್ 6 months ನಾವು ಅತ್ತಾವರಲ್ಲಿ ಸ್ಟಾರ್ಟ್ ಮಾಡಿದೆವು. ಓಕೆ. ಏನಾಯ್ತು ಅಂತ ಹೇಳಿದ್ರೆ, ಬೇಸಿಕಲಿ ನನ್ನ ಬ್ಯಾಕ್ ಗ್ರೌಂಡ್ ಹೇಳಿದ್ರೆ ನಾನು ಸೇಲ್ಸ್ ಅಲ್ಲಿ, ಮಾರ್ಕೆಟಿಂಗ್ ಅಲ್ಲಿ ಇದ್ದೆ. 2016 ನಾನು ಕ್ವಿಟ್ ಮಾಡಿದೆ ಕಾರ್ಪೊರೇಟ್. ಓಕೆ. ನಾನು ಬಿಡುವಾಗ ಐ ವಾಸ್ ಇನ್ ಅ ವೆರಿ ಗುಡ್ ಪೊಸಿಷನ್ ಇನ್ ರಿಲಯನ್ಸ್ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಏರಿಯಾ ಮ್ಯಾನೇಜರ್ ಆಗಿದ್ದೆ. ದೆನ್ ನಾವು ಸ್ಟಾರ್ಟ್ ಮಾಡಿ 2016 ಅಲ್ಲಿ ಸ್ಟಾರ್ಟ್ ಮಾಡುವಾಗ ನಾನು ಜಾಬ್ ಅಲ್ಲಿ ಇದ್ದೆ. ಒಂದು ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡಿ ಸೆಕೆಂಡ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ಐ ಕ್ವಿಟ್ ಮೈ ಜಾಬ್. ಆ ನಂತರ ಏನಾಯ್ತು ಅಂತ ಹೇಳಿದ್ರೆ, ಬೀಯಿಂಗ್ ಇನ್ ಸೇಲ್ಸ್ ನಾನು ಸ್ವಲ್ಪ ಎಲ್ಲರ ಹತ್ರ ಜಾಸ್ತಿ ಹೋಗಿ ಮಾತಾಡುದು, ಕಸ್ಟಮರ್ ಎಲ್ಲ ಬರ್ತಾರೆ. ಆಗ ನಾರ್ಮಲಿ ಹೋಗುವಾಗ ಕಸ್ಟಮರ್ ಕೇಳ್ತೇವೆ ನಾವು, ಸರ್ ದಾನೆ ಇದು ಒಂಜಿ ವಾರ ಅಂಡೆ ದಾನೆ 5 ಜರ ಅಂಚ ಇಂಚ ಕೇಳುವಾಗ ಬರ್ರೆ ಮನಸ್ಸುಂಡು ಧೀರಜ್ ಅಂಡಲ ಚೂರು ಕಿಸೆಟ್ಲ ಡೈಲಿ ಬರೋಡಂಡ ಅಂಚ. ಸೊ ಅದು ನಮ್ಗೆ ಒಂದು ಥಿಂಕಿಂಗ್ ಬಂತು ಅದ್ರಲ್ಲಿ, ವೈ ನಾಟ್ ನಾವು ಸಿಂಪಲ್ ಎಲ್ರಿಗೂ ನಮ್ಮ ಟೇಸ್ಟ್ ಯಾಕೆ ಕೊಡಬಾರ್ದು ಅಂತ ಹೇಳಿ. ಸೊ ದ್ಯಾಟ್ ಮೇಡ್ ಅಂತ ಆ ಒಂದು ಥಿಂಕಿಂಗ್ ನಮ್ಗೆ ಪಂಪ್ವೆಲ್ ಅಲ್ಲಿ ಮಿನಿ ಮಚ್ಚಿ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ. ಇದು ಆಕ್ಚುಲಿ 2 ರೆಸ್ಟೋರೆಂಟ್ ನಮ್ದು ಫ್ಯಾಮಿಲಿ ರೆಸ್ಟೋರೆಂಟ್ ಇತ್ತು. ಪಂಪ್ವೆಲ್ ಅಲ್ಲಿ ನಾವು ಬಾಳೆ ಎಲೆ ಊಟ ಇವಾಗ ನಿಮ್ಗೆ 50 ರೂಪಾಯಿಗೆ ಫುಲ್ ರೈಸ್ ಮತ್ತೆ ಎಲ್ಲಾ ತರದ್ದು ಮಿನಿಮಮ್ ಟೈಪ್ಸ್ ಆಫ್ ಫಿಶಸ್ ಅಲ್ಲಿ ಸಿಗ್ತಾ ಉಂಟು. ಇವನ್ 30 rupees ಇಂದ ಸ್ಟಾರ್ಟ್ ಆಗಿ 250, 300 rupees ವರೆಗೆ. ಬಟ್ ಎಟ್ ದ ಸೇಮ್ ಟೈಮ್ ನಾವು ಮಚ್ಚಿ ಅತ್ತಾವರ ಅಥವಾ ಬೇರೆ ನಮ್ಮ ಔಟ್ಲೆಟ್ ಅಲ್ಲಿ, ಫ್ಯಾಮಿಲಿ ರೆಸ್ಟೋರೆಂಟ್ ಅಲ್ಲಿ ಒಂದು ಮೀನು ಕೂಡ ನಾವು 2500, 3000 rupeesಗೆ ಕೂಡ ವಿ ಹ್ಯಾವ್ ಸೋಲ್ಡ್. ಅಂದ್ರೆ ದೊಡ್ಡದು ಮೀನ್ ಇರ್ತದೆ, ಒಂದು 8-10 ಜನ ಬಂದ್ರೆ ಒಂದು ಮೀನು ಸಾಕಾಗ್ತದೆ. ದಟ್ ಈಸ್ ನಮ್ದು ಸ್ಪೆಷಾಲಿಟಿ ಆಕ್ಚುಲಿ. ಸೊ ಅಲ್ಲಿ 3rd ರೆಸ್ಟೋರೆಂಟ್ ಆಯ್ತು. 4th ಒನ್ ನಮ್ಗೆ ಒಂದು ಆಸೆ ಇತ್ತು, ವೈ ನಾಟ್ ನಾವೇ ಇದರಲ್ಲಿ ಜಾಸ್ತಿ ಇದು ಮಾಡೋದಕ್ಕಿಂತ ಬೇರೆ ಯಾರಾದ್ರೂ ಮ್ಯಾನೇಜ್ ಮಾಡಿದ್ರೆ ಹೇಗೆ ಅಂತ, ಫ್ರಾಂಚೈಸಿ ಕಾನ್ಸೆಪ್ಟ್ ಒಂದು ಥಿಂಕ್ ಮಾಡಿದ್ರೆ ಹೇಗೆ ಅಂತ ನಾವು ಥಿಂಕ್ ಮಾಡಿದೆವು. ಅದರ ಪರಿಣಾಮವಾಗಿ ನಾವು ಸುರತ್ಕಲಲ್ಲಿ ವಿ ಹ್ಯಾವ್ ಗಿವನ್ ಇಟ್ ಟು ಫ್ರಾಂಚೈಸ್. ಸುರತ್ಕಲಲ್ಲಿ ನಮ್ದು ಇನ್ನೊಂದು ಔಟ್ಲೆಟ್ ಫ್ರಾಂಚೈಸ್ ಆಗಿ ನಾವು ಕೊಟ್ಟಿದ್ದೇವೆ. ಇಷ್ಟೆಲ್ಲ ಆಗುವಾಗ ಮತ್ತೆ ಕಸ್ಟಮರ್ಸ್ ಯಾವಾಗ್ಲೂ ಹೇಳ್ತಾ ಇದ್ರು, ಈಗ ಮಂಗಳೂರಿದು ಬಿಸಿ ಎಲ್ಲ ನಿಮ್ಗೆ ಗೊತ್ತಿರಬಹುದು. ಸೊ ಎಲ್ಲ ಧೀರಜ್, ವೈ ಡೋಂಟ್ ಯು ಸ್ಟಾರ್ಟ್, ನಿಮ್ಗೆ ಇಷ್ಟು ಎಲ್ಲ ಇದಿರುವಾಗ ಮಂಗಳೂರಲ್ಲಿ ಒಂದು AC ರೆಸ್ಟೋರೆಂಟ್ ಯಾಕೆ ಮಾಡಬಾರ್ದು ಅಂತ ಹೇಳಿ. AC ಅಂಡ್ ಸೀ ಫುಡ್ ಅಷ್ಟು ಕಾಂಬಿನೇಷನ್ ಚೆನ್ನಾಗಿರಲ್ಲ ನಾರ್ಮಲಿ. ಬಟ್ ಓಕೆ, ಹೇಗೆ ಆಗ್ತದೆ ಅಂತ ಒಂದು ಎಕ್ಸ್ಪೆರಿಮೆಂಟ್, ನಾವೆಲ್ಲ ಮೊದಲಿಂದ ಒಂದು ಎಕ್ಸ್ಪೆರಿಮೆಂಟ್ ಮಾಡೋ ಜಾತಿ. ಸೊ ಆ ತರ ನಾವು ಮಚ್ಚಿ ಅಂಡ್ ಮೋರ್ ಅಂತ ಈ ರೆಸ್ಟೋರೆಂಟ್ ನಾವು ಉರ್ವಾದಲ್ಲಿ 1 year ಬ್ಯಾಕ್ ವಿ ಹ್ಯಾವ್ ಸ್ಟಾರ್ಟೆಡ್. ಉರ್ವಾ ಕೊಟ್ಟಾರ ರೋಡ್ ಅಲ್ಲಿ ಆಪೋಸಿಟ್ ಉರ್ವಾ ಪೊಲೀಸ್ ಸ್ಟೇಷನ್ ನಮ್ದು ಈ ಲೊಕೇಶನ್ ಇದೆ. ನಾವು ಇವಾಗ ಅದೇ AC ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೇವೆ. ಸೊ ದಿಸ್ ಇಸ್ ಹೌ ವಿ ಸ್ಟಾರ್ಟೆಡ್, ನಾವು ಹೇಗೆ ಸ್ಟಾರ್ಟ್ ಮಾಡಿದ್ದೇವೆ ಅಂತ. ಸ್ಟಾಫ್ಸ್ ಎಷ್ಟಿದ್ದಾರೆ ಸರ್ ನಮ್ಮ ಇಲ್ಲಿ? ಇದೊಂದು ಗುಡ್ ಕ್ವೆಶ್ಚನ್. ಇದು ಒಂದು ಪರಿಕಲ್ಪನೆ ನಮ್ಗೆ ಹೇಗೆ ಬಂತಂತ ಹೇಳಿದ್ರೆ, ನಾನು ಹೇಳಿದ ಹಾಗೆ ನಾನು ಅವಾಗ ಕೆಲಸ ಮಾಡ್ತಾ ಇದ್ದೆ. ದೆನ್ 2014 ಅಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಪ್ರಥಮವಾಗಿ ಬರುವಾಗ ಅವ್ರು ಏನ್ ಹೇಳಿದೆ ಅಂತ ಹೇಳಿದ್ರೆ, ನಾವು ಸ್ವಾವಲಂಬಿಗಳಾಗ್ಬೇಕು, ನಮ್ಮ ದೇಶದಲ್ಲಿ ಯುವಕರು ನಮ್ಮವರಿಗೆ ಜಾಸ್ತಿ ಉದ್ಯೋಗಾವಕಾಶ ಮಾಡಿಕೊಡ್ಬೇಕಂತ ಹೇಳಿ. ಯಾಕಂತ ಹೇಳಿದ್ರೆ, ಓಕೆ ನಾವು ಹೆಚ್ಚು ಕೆಲಸವನ್ನು ನಾವೇ ಪ್ರೊಡ್ಯೂಸ್ ಮಾಡಿ ಕೊಡ್ಬೇಕಂತ ಹೇಳಿ ಅದೊಂದು ಥಿಂಕಿಂಗ್ ಇತ್ತು. ಓಕೆ, ಏನಾದ್ರೂ ಒಂದು ಮಾಡಿದ್ರೆ ಒಳ್ಳೇದಲ್ಲ. ನಾನು ಕೆಲಸ ಮಾಡ್ತಾ ಇದ್ದೆ, ನಾನೊಬ್ಬನೇ ಕೆಲಸ ಮಾಡ್ತಾ ಇದ್ದದ್ದು. ನೆಕ್ಸ್ಟ್ ವಿ ವರ್ ಥಿಂಕಿಂಗ್ ಏನಾದ್ರೂ ಮಾಡ್ಬೇಕಂತ ಥಿಂಕ್ ಮಾಡುವಾಗ ಇಂಥ ಒಂದು ಅಪರ್ಚುನಿಟಿ ಬಂತು. 2016 ಅಲ್ಲಿ ವಿ ಹ್ಯಾವ್ ಸ್ಟಾರ್ಟೆಡ್ ಅಂಡ್ ಬೈ ಗ್ರೇಸ್ ಆಫ್ ಗಾಡ್ ಇವತ್ತು ನಮ್ಮ ಜೊತೆ ಅರೌಂಡ್ 70-80 ಎಂಪ್ಲಾಯೀಸ್ ಇದ್ದಾರೆ. ಖುಷಿ ಏನಾಗ್ತದೆ ಅಂತ ಹೇಳಿದ್ರೆ, 70-80 ಫ್ಯಾಮಿಲಿಗೆ ನಾವೊಂದು ಆಧಾರವಾಗಿದ್ದೇವೆ ಅಂತ ಹೇಳಿ. ಅಂದ್ರೆ ಅವರ ಡೈಲಿ ಬರುದು ಏನೋ, ಮನೆಯಲ್ಲಿ ನಿಮ್ಗೆ ಗೊತ್ತಲ್ಲ, ನನ್ಗೂ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ಮನೆಯಲ್ಲಿ ಸ್ವಲ್ಪ ಕಿರಿಕಿರಿಯಾಗಿ ಇಲ್ಲಿ ಬರುವಾಗ ಹ್ಯಾಪಿ ಎಲ್ಲ ಇರ್ತಾರೆ, ಎಲ್ಲರ ಮುಖ ಎಲ್ಲ ನೋಡುವಾಗ ಖುಷಿ ಆಗ್ತದೆ. ಮತ್ತೆ ಇಲ್ಲಿಂದ ಹೋಗಿ ಕೂಡ ಇಲ್ಲಿ ಹ್ಯಾಪಿ ಇದ್ರೆ, ನಾನು ಯಾವಾಗ್ಲೂ ಹೇಳುದದು, ನಮ್ಮ ಕೆಲಸದಲ್ಲಿ ನಾವು ಹ್ಯಾಪಿ ಆಗಿದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ನಾವು 100% ಹ್ಯಾಪಿ ಆಗಿರ್ಲಿಕ್ಕೆ ಆಗ್ತದೆ. ಅಲ್ಲಿ ಬೇಸರ ಇದ್ರೆ ಇಲ್ಲಿ ಬಂದು ಕೂಡ ಅದೇ ಮುಖವನ್ನು ತೋರಿಸ್ಬೇಕು. ಬಟ್ ಇಲ್ಲಿ ನೀವು ನೋಡಿರ್ಬೋದು, ನನ್ನ ಮೋಸ್ಟ್ ಆಫ್ ದ ನಮ್ಮ ರೆಸ್ಟೋರೆಂಟ್ ಅಲ್ಲಿ ನೀವು ಹೋದ್ರೆ ಎಲ್ಲರೂ ವೆರಿ ಹ್ಯಾಪಿ ಫೇಸಸ್ ನಿಮ್ಗೆ ಕಾಣ್ತದೆ. ಎಸ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಕಸ್ಟಮರ್ಸ್ ನಮ್ಮ ಇಲ್ಲಿ ಬರ್ತಾರೆ, ಬಂದಾಗ
ಅವರಿಗೆ ಸ್ಮೈಲಿಂಗ್ ಫೇಸ್ ಇಸ್ ಇಂಪಾರ್ಟೆಂಟ್. ಅವರು ದುಡ್ಡು ಕೊಟ್ಟು ಊಟ ಮಾಡುದು ಅಥವಾ ಏನಾದ್ರು ತಿನ್ನೋದು, ದೇ ಶುಡ್ ಫೀಲ್ ದಟ್ ಹ್ಯಾಪಿನೆಸ್. ಸೊ ನಾವು ಅದನ್ನು ಯಾವಾಗ್ಲೂ ಇವಾಗ ನಮ್ಮ ಪ್ರತಿ ರೆಸ್ಟೋರೆಂಟ್ ಅಲ್ಲಿ ಕೂಡ ವೀಕ್ಲಿ ಒಂದು ಮೀಟಿಂಗ್ಸ್ ನಾವು ಇಡ್ತೇವೆ, ಪ್ಲಸ್ ಡೈಲಿ ಏನಾದ್ರೂ ಒಂದು ಬ್ರೀಫ್ ಮಾಡ್ತಾ ಇರ್ತೇವೆ. ಈ ತರ ಇವತ್ತು ಡ್ರಾಬ್ಯಾಕ್ ಇದ್ರೆ ಅದನ್ನು ಕೂಡ ನಾವು ತಗೊಳ್ತೇವೆ, ಕಸ್ಟಮರ್ ಇಂದ ಫೀಡ್ಬ್ಯಾಕ್ ತಗೊಳ್ತೇವೆ. ದಟ್ ಇಸ್ ದ ರೀಸನ್ ಇವಾಗ ನಮ್ ಜೊತೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಶೆಫ್ ಯಾರಿದ್ದಾರೆ, ಈ ಹೋಟೆಲ್ ಇಂಡಸ್ಟ್ರಿ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು, ಸಿನ್ಸ್ ನೀವು ಫುಡ್ ಇಂಡಸ್ಟ್ರಿ ಇರೋದ್ರಿಂದ 2016 ಅಲ್ಲಿ ಸ್ಟಾರ್ಟ್ ಮಾಡುವಾಗ ನಮ್ದು ಯಾರು ಮಾಸ್ಟರ್ ಶೆಫ್ ಯಾರಿದ್ದಾರೆ ಇವಾಗ್ಲೂ ಅವರೇ. ಓಕೆ, ನಮ್ದು ಸೆಂಟ್ರಲೈಸ್ಡ್ ಹತ್ತಾವರದಲ್ಲಿದೆ, ಎಲ್ಲ ಮಸಾಲ ಎಲ್ಲ ಅಲ್ಲಿಂದೇ ಬರ್ತದೆ. ಬೇರೆ ಬೇರೆ ರೆಸ್ಟೋರೆಂಟ್ ಎಲ್ಲ ಇಟ್ ಇಸ್ ಈಕ್ವಲ್. ನೀವು ಯಾವುದೇ ರೆಸ್ಟೋರೆಂಟ್ ಅಲ್ಲಿ ಹೋಗಿ ಟೇಸ್ಟ್ ಮಾಡಿ ನಿಮಗೆ ಸೇಮ್ ಟೇಸ್ಟ್ ಸಿಗ್ತದೆ. 2016 ಆನ್ವರ್ಡ್ಸ್ ನೀವು ಬೇರೆ ಯಾವುದೇ ಹೋಟೆಲ್ ಅಲ್ಲಿ ಹೋಗಿ ಟ್ರೈ ಮಾಡಿ, ನಿಮ್ಗೆ ಸ್ವಲ್ಪ ಆದ್ರೂ ಟೇಸ್ಟ್ ಚೇಂಜ್ ಆಗ್ಬಹುದು, ಬಟ್ I will lay a bet there will be no change at all in the taste of Machi food. Yeah, ಅಷ್ಟು ಶೂರ್. ಇಲ್ಲಿ ಸ್ಪೆಷಾಲಿಟಿ ಯಾವ್ದು ಉಂಟು ಡಿಶ್ ನಿಮ್ದು? ನಮ್ದು ಸ್ಪೆಷಲ್ ಡಿಶ್ ಅಂತ ಹೇಳಿದ್ರೆ ನನಗೆ ಇದುವೇ ಪರ್ಟಿಕ್ಯುಲರ್ ಅಂತ ಹೇಳಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನನ್ನ ರೆಸ್ಟೋರೆಂಟ್ ಅಲ್ಲಿ ಯಾವ್ದು ಸ್ಪೆಷಲ್ ಅಲ್ಲ ಅಂತ ಹೇಳಿಕ್ಕೆ ನಮ್ಗೆ ಇಲ್ಲ. ಎವ್ರಿಥಿಂಗ್ ಇಸ್ ಸ್ಪೆಷಲ್. ಬಟ್ ಅದರಲ್ಲೂ ಜನರು ಹೇಳುವ ಮಟ್ಟಿಗೆ ಇನ್ ಮ್ಯಾಂಗ್ಳೂರ್ ದ ಅಂಜಲ್ ಗೀ ರೋಸ್ಟ್, ಅಂಜಲ್ ಗೀ ರೋಸ್ಟ್ ತಿನ್ನೋದಿದ್ರೆ ಅದು ಮಚ್ಚಿ ಅನ್ನೋರಲ್ಲಿ ತಿಂದ್ರೆ ಅದರಲ್ಲಿ ಒಂದು ಚಂದ ಅಂತ. ಓಕೆ, ಮೇ ಬಿ ದಟ್ ಇಸ್ ಒನ್ ಡಿಶ್ ಇಸ್ ವೆರಿ ವೆರಿ ಪಾಪ್ಯುಲರ್. ಒಂದು ಮತ್ತೆ ಸ್ಕ್ವಿಡ್ ಅಲ್ಲಿ ಗೋಲ್ಡನ್ ಫ್ರೈ ಇದೆ. ಓಕೆ, ದಟ್ ಇಸ್ ಆಲ್ಸೋ ನೈಸ್. ಬಿರಿಯಾನಿ ನಮ್ದು ಸ್ಪೆಷಲ್. ನಾವು ಪ್ರಾನ್ ಬಿರಿಯಾನಿ, ಫಿಶ್ ಬಿರಿಯಾನಿ ಕೊಡ್ತಾ ಇದ್ದೇವೆ, ಕಂಪ್ಲೀಟ್ಲಿ ಸೀ ಫುಡ್ ಗೆ ಕಾನ್ಸಂಟ್ರೇಟ್ ಮಾಡಿ, ಅಂಡ್ ದಟ್ ಇಸ್ ಗ್ರೇಟ್. ಅಂಡ್ ಮೋಸ್ಟ್ ಆಫ್ ದ ಟೈಮ್ ನಮ್ಮಲ್ಲಿ ಫಿಶ್ ಎಗ್ ಈ ಕಾನ್ಸೆಪ್ಟ್ ಆಕ್ಚುಲಿ ನಾವೇ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ಮೊದ್ಲೆಲ್ಲ ಇತ್ತು, ಆದ್ರೆ ಇವಾಗ ಕೆಲವು ರೆಸ್ಟೋರೆಂಟ್ ಅಲ್ಲಿ ಎಲ್ಲ ಕೊಡ್ತಾ ಇದ್ದಾರೆ. ನಾವು ದೇರ್ಲಕಟ್ಟೆಯಲ್ಲಿ ಸ್ಟಾರ್ಟ್ ಮಾಡುವಾಗ ಈ ಫಿಶ್ ಎಗ್ ಕಾನ್ಸೆಪ್ಟ್ ಒಂದು, ನನ್ಗೆ ಫಿಶ್ ಎಗ್ ಅಂದ್ರೆ ತುಂಬಾ ಇಷ್ಟ. ಮತ್ತೆ ಮುಳ್ಳು ಮುಟ್ಟೆ ಅಂತ ಹೇಳಿ ಅಂಜಲಿದ್ದು ತಲೆಯದ್ದು ಅದೆಲ್ಲ ನಂಗೆ ಇಷ್ಟ. ಅದೆಲ್ಲ ನಾನು ಇದು ಈ ಕಾನ್ಸೆಪ್ಟ್ ಅಲ್ಲಿ ತಂದಿದ್ದೆ, ಇವಾಗ್ಲೂ ನಾವು ಕೊಡ್ತಾ ಇದ್ದೇವೆ ಅದು. ಅಂಡ್ ಫಿಶ್ ಎಗ್ ತವಾ ಫ್ರೈ ಈಸ್ ಆರ್ ಒನ್ ಆಫ್ ದ ಪ್ರೈಮ್ ಚೆನ್ನಾಗಿರೋ ಐಟಮ್ ಅಂತ ಹೇಳ್ಬಹುದು. ಅದರ ಜೊತೆ ಇಲ್ಲಿ ಮಚ್ಚಿ ಅಂಡ್ ಮೋರಲ್ಲಿ ವಿ ಆಲ್ಸೋ ಇಂಟ್ರೊಡ್ಯೂಸ್ ಮಲ್ಟಿ ಕ್ಯೂಸಿನ್ ಅಂತ ಹೇಳಿ. ಬಟ್ ಇಲ್ಲಿಯ ಜನ ನಾರ್ತ್ ಇಂಡಿಯನ್ ಅಷ್ಟು ಲೈಕ್ ಮಾಡುದಿಲ್ಲ. ಓಕೆ, ಬಟ್ ಎಟ್ ದ ಸೇಮ್ ಟೈಮ್ ಏನಾಯ್ತು ಅಂತ ಹೇಳಿ ಸ್ಟಾರ್ಟಿಂಗ್ ನಾವು ಅರೇಬಿಯನ್ ಎಲ್ಲ ಇಟ್ಟಿದ್ದೇವೆ, ಬಟ್ ಪೀಪಲ್ ಇಲ್ಲಿ ಲೊಕ್ಯಾಲಿಟಿ ವೈಸ್ ಅಷ್ಟೊಂದು ಪಾಪ್ಯುಲರ್ ಅಲ್ಲ. ಸೊ ಇವಾಗ ನಾವು ಏನ್ ಥಿಂಕ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಅಫ್ಕೋರ್ಸ್ ವೀಟ್ ಪರೋಟ ಇದೆ, ಚಪಾತಿ ಇದೆ, ನೀರ್ ದೋಸೆ ಇದೆ, ಅದೆಲ್ಲ ಇದೆ. ಬಟ್ ನಾವು ಇವಾಗ ಥಿಂಕ್ ಮಾಡ್ತಾ ಇದ್ದೀವಿ ವೆರಿ ಶಾರ್ಟ್ಲಿ ಮಂಗಳೂರದು ಏನೆಲ್ಲ ಫುಡ್ ಉಂಟು, ಎಸ್ಪೆಷಲಿ ಇನ್ ದ ಈವ್ನಿಂಗ್, ಈ ಕಪ್ಪ ರೊಟ್ಟಿ ಇದೆಯಲ್ಲ, ಕಪ್ಪ ರೊಟ್ಟಿ, ಓಡ್ ರೊಟ್ಟಿ ಅಂತ ಹೇಳ್ತೇವೆ, ಅದು ಪ್ಲಸ್ ಪುಂಡಿ, ಸೇಮಿಗೆ, ಮೂಡೆ, ಅದೆಲ್ಲ ಇವಾಗ ಇಂಟ್ರೊಡ್ಯೂಸ್ ಮಾಡುವ ಪ್ಲಾನ್ ಅಲ್ಲಿ ಇದೆ. ಸೊ ವಿ ಆರ್ ಮೇಕಿಂಗ್ ಶೋರ್ ದಟ್ ಕಂಪ್ಲೀಟ್ಲಿ ನಮ್ಮ ಕೋಸ್ಟಲ್ ಟೈಪ್ ಇದೆ ಜಾಸ್ತಿ ಪ್ರಮೋಟ್ ಮಾಡುವ ಅಂತ ಆ ಪ್ಲಾನ್ ಅಲ್ಲಿ ನಾವಿದ್ದೇವೆ. ಹೇಳಿದ್ರೆ ಅಫ್ಕೋರ್ಸ್ ಸೀ ಫುಡ್ ಅಂತ ಹೇಳುವಾಗ ಸೀಸನ್ ನಲ್ಲಿ ಸ್ವಲ್ಪ ಸಿಗ್ತದೆ, ಇಲ್ಲ ಹಾಗೆಲ್ಲ ಇದೆ. ನಮ್ದು ಬೇಸಿಕಲಿ ನಮ್ದು ಊರು ಮಂಜೇಶ್ವರ. ಮಂಜೇಶ್ವರದಲ್ಲಿ ನೀವು ನೋಡಿದ್ರೆ ಈ ನಾಡ ದೋಣಿ ಎಲ್ಲ, ಚಿಕ್ಕ ದೋಣಿ ಎಲ್ಲ ಇರ್ತದಲ್ಲ, ಅದೆಲ್ಲ ಹೋಗ್ತಾ ಇರ್ತದೆ. ನಾವು ಬೇಸಿಕ್ಲಿ ಒನ್ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಅದು ಬೇಕಿದ್ರೆ ನಾನು ಹೇಳ್ಬೋದು, ನಾವು ಬೇಸಿಕ್ಲಿ ಫಿಶರ್ ಮ್ಯಾನ್, ಐ ಆಮ್ ಅ ಫಿಶರ್ ಮ್ಯಾನ್. ಸೊ ಫಿಶಿನ ಬಗ್ಗೆ ನಮ್ಗೆ ತುಂಬಾ ನಾಲೆಜ್ ಇದೆ. ಇನ್ನೊಂದು ನನ್ನ ಪಾರ್ಟ್ನರ್ ಇದ್ದಾರೆ, ಈ ಗಾಣಿಗ ಸಮಾಜ ಅಂತ ಹೇಳ್ತೇವೆ. ಗಾಣಿಗ ಸಮಾಜ ಅಂದ್ರೆ ಬೇಸಿಕ್ಲಿ ಅವರು ತೆಂಗಿನ ಎಣ್ಣೆಯದ್ದು ಬೇಸಿಕ್ಲಿ ಇದು ಮಾಡುವವರು. ಆಗ ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಇಂಚನೆ ಪಾತೆರ್ನಾಗ ಎಂಗಿಲ್ದಾದ ಬಂದ ಓಕೆ ಎಂಕಲ ಎನ್ನ ಮೀನಿಗೆ ನಿನ್ನ ಎಣ್ಣೆ ಟೈಪ್ಸ್ ಅಂಚ. ಸೊ ಪ್ಯೂರ್ ತಾಳೆದಲ್ಲಿ ಇತ್ತೆಲ್ಲ ನಮ್ಮ ಮಂಜೇಶ್ವರದೇ ತರ್ಪ ಅವನು. ಮಂಜೇಶ್ವರ ಎಂಕ್ನ ನಮ್ಮನೆ ನನ್ನ ಒಂದೊಂದು ಪಾರ್ಟ್ನರ್ ನ ರಿಲೇಟಿವ್ ನ ಮಿಲ್ ಉಂಟು, ಅಲ್ಲಿ ಪಡೆದೇ ನಮ್ಮ ಜಾಸ್ತಿ ತರ್ಪ ನಾವು ಅಲ್ಲಿಂದ ಜಾಸ್ತಿಯಾಗಿ ತರಿಸ್ತಾ ಇದ್ದೇವೆ. ಮತ್ತೆ ಇಲ್ಲಿ ಕೆಲವೊಮ್ಮೆ ಫಿಶ್ ಸಿಗುದಿಲ್ಲ, ಆದ್ರೆ ನಾವು ಮಂಜೇಶ್ವರದಲ್ಲಿ ಈ ಚಿಕ್ಕ ನಾಡದೋಣಿ ಉಂಟಲ್ಲ, ಅದರಲ್ಲಿ ಫಿಶ್ ಬರ್ತಾ ಇರ್ತದೆ. ಸೊ ದಟ್ ಇಸ್ ದ ರೀಸನ್ ಜನರಲ್ ಹೇಳ್ತಾರೆ, ಓಕೆ ನಿಮ್ದು ಹೇಗೆ ಎಷ್ಟು ಫ್ರೆಶ್ ಇರ್ತದೆ, ಬೇರೆ ಕಡೆಯಲ್ಲಿ ಫಿಶ್ ಇಷ್ಟು ಫ್ರೆಶ್ ಇರುವುದಿಲ್ಲ. ದ ಒನ್ ರೀಸನ್ ಇಸ್ ನಾವು ಕೆಲವು ಫಿಶ್ ಮಂಜೇಶ್ವರದಿಂದ ಕೂಡ ತರಿಸ್ತೇವೆ. ಅದು ಹೇಗೆ ಫ್ರೆಶ್ ಅಂತ ಹೇಳಿದ್ರೆ, ಈ ನಾಡದೋಣಿ ಅಂದ್ರೆ ನೀವು ಬೆಳಿಗ್ಗೆ ಅವರು 4 ಗಂಟೆಗೆ ಸಮುದ್ರಕ್ಕೆ ಹೋದ್ರೆ 8:30 9 ಗಂಟೆಗೆ ವಾಪಸ್ ಬಂದ ಆಗ್ತದೆ. ಇಲ್ಲಿ ಅಂದ್ರೆ ಹಾಗಲ್ಲ, ಈ ಬೋಟ್ ಎಲ್ಲ ಏನಾಗ್ತದೆ ಅಂತ ಹೇಳಿದ್ರೆ, ಒಮ್ಮೆ ಹೋದ್ರೆ ಒಂದು 8 days 10 days ಡೀಪ್ ಫಿಶ್ ಅಲ್ಲಿ ಇರ್ತಾರೆ ಅವರು, ಅದರಲ್ಲಿ ಐಸ್ ಎಲ್ಲ ಹಾಕಿದ್ರೆ ಅದು ಚೆನ್ನಾಗಿರ್ತದೆ, ಇಲ್ಲ ಅಂತ ಹೇಳಿ ಅಲ್ಲ. ಆದ್ರೆ ಡೈಲಿ ನಿಮ್ಗೆ ಸಿಗುವ ಫಿಶ್ ಇಟ್ ಈಸ್ ಡಿಫ್ರೆಂಟ್ ಟೇಸ್ಟ್ ಆಲ್ ಟುಗೆದರ್ ಇರ್ತದೆ. ಆದ್ರಿಂದ ನಾವು ಡೆಫಿನೆಟ್ ಆಗಿ ಇಷ್ಟರವರೆಗೆ ಈ ಕ್ವಾಲಿಟಿ ಮೇಂಟೈನ್ ಮಾಡಿಕೊಂಡು ಬಂದಿದ್ದೇವೆ ನಾವು. ಈಗ ಕೆಲವೊಮ್ಮೆ ನಮ್ಗೆ ಫಿಶ್ ಸಿಗ್ಲಿಲ್ಲ, ಆಗ ನೀವು ಕಾಸ್ಟ್ ವೈಸ್ ಹೇಗೆ ಮಾಡ್ತೀರಿ ಸರ್?
ಸಿ ಫಿಶ್ ಇಸ್ ಆಲ್ ಅಬೌಟ್ ಇಟ್ ಇಸ್ ಲೈಕ್ ಸ್ಟಾಕ್ ಮಾರ್ಕೆಟ್. Yeah. ಓಕೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮ್ಗೆ ಗೊತ್ತಿದೆ, ಹೌದು. ಮೇಲೆ ಹೋಗ್ತದೆ, ಕೆಳಗೆ ಬರ್ತದೆ, ಹಾಗಿರ್ತದೆ. ಸೊ ನ್ಯಾಚುರಲಿ ನಮ್ದು ಕೂಡ ಫಿಶ್ ರೇಟ್ ಕೂಡ ಸ್ವಲ್ಪ ಫ್ಲಕ್ಚುಯೇಷನ್ ಇರ್ತದೆ, Okay. ಇರ್ಲೇಬೇಕಾಗ್ತದೆ. ಯಾಕಂದ್ರೆ ನಾವು ತುಂಬಾ ಕಡಿಮೆಯಲ್ಲಿ ಸಿಗುವಾಗ, ಚೀಪ್ ಅಲ್ಲಿ ಸಿಗುವಾಗ ನಾವು ಕಡಿಮೆಯಲ್ಲಿ ಕೊಡ್ತೇವೆ. ಸ್ವಲ್ಪ ಕಾಸ್ಟ್ಲಿ ಆದ್ರೆ ಡೆಫಿನೆಟ್ಲಿ ನಾವು ಬಿಸ್ನೆಸ್ ಮಾಡೋದಲ್ಲ, ಅದು ಫ್ಲಕ್ಚುಯೇಷನ್ ಆಗ್ತಾ ಇರ್ತದೆ. ಡೆಫಿನೆಟ್ಲಿ ಇರ್ತದೆ. ಬಟ್ ನಮ್ಮ ರೆಸ್ಟೋರೆಂಟ್ ಅಲ್ಲಿ ನೀವು ನೋಡಿದ್ರೆ ಜಾಸ್ತಿ ಫ್ಲಕ್ಚುಯೇಷನ್ ಅಂತೂ ಇರುವುದಿಲ್ಲ, ಇರೋದಿಲ್ಲ. 100% ಇರುವುದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳುದಾದ್ರೆ ಬಿರಿಯಾನಿ, ನಾವು ಇದಲ್ಲದೆ ಚಿಕನ್ ಬಿರಿಯಾನಿ ಅಂತ ಇದೆ. ಚಿಕನ್ ಬಿರಿಯಾನಿ ನಾವು ಸ್ಟಾರ್ಟ್ ಮಾಡುವಾಗ ನಮ್ಮ ರೇಟ್ ಇದ್ದದ್ದು 180 ರುಪೀಸ್, Okay. ಇವಾಗ್ಲೂ 180 ರುಪೀಸ್ ಅಲ್ಲೇ ಇದೆ. ಪ್ರಾನ್ ಗೀ ರೋಸ್ಟ್ 300 ರುಪೀಸ್ ನಾವು ಸ್ಟಾರ್ಟ್ ಮಾಡುವಾಗ ಇತ್ತು, ನಾವು ಆಲ್ಸೋ ಇಟ್ ಇಸ್ 300 ರುಪೀಸ್ ಓನ್ಲಿ. ಆ ರೇಂಜ್ ಅಲ್ಲಿ ಇದೆ. ಇನ್ನು ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಎಲ್ಲ ಏನ್ ಥಿಂಕ್ ಮಾಡಿದೀರಿ, ಏನ್ ಮಾಡ್ಬೇಕು ಅಂತ? ಸಿ ಇವಾಗ ನೋಡಿ ನೀವು, ನಮ್ದು ಇವಾಗ ನಾನು ಹೇಳಿದಾಗ 5 ರೆಸ್ಟೋರೆಂಟ್ ಇದೆ. ಹೌದು. 2016 ಅಲ್ಲಿ ನಾವು ಸ್ಟಾರ್ಟ್ ಮಾಡುವಾಗ ಐ ಆಮ್ ಆಲ್ವೇಸ್ ಬೇಸಿಕ್, ನಾನು ಹೇಳಿದ ನಾನು ಸೇಲ್ಸ್ ಮಾರ್ಕೆಟಿಂಗ್ ಅಲ್ಲಿ ಇದ್ದೆ. ನಮ್ದು ಯಾವಾಗ್ಲೂ ಒಂದು ಟಾರ್ಗೆಟ್ ಅಂತ ಹೇಳಿ ಇರ್ತದೆ. ಸೊ ಆ ಟಾರ್ಗೆಟ್ ಮೇಲೆ ಕೆಲಸ ಮಾಡೋದು. ನಾನು ಏನ್ ಹೇಳ್ತಾ ಇದ್ದೆ ನಮ್ಮ ಪಾರ್ಟ್ನರ್ಸ್ಗೆ ಅಂತ ಹೇಳಿದ್ರೆ, ನಾವು 4 ಪಾರ್ಟ್ನರ್ಸ್ ಇದ್ದೇವೆ ಆವಾಗ ಸ್ಟಾರ್ಟ್ ಮಾಡುವಾಗ. ಇವಾಗ 3 ಜನ, ಅಂದ್ರೆ ಸಮಾನ ಮನಸ್ಕರು ಒಟ್ಟಿಗೆ ಇದ್ರೆ ಅದು ಬೆಟರ್ ಅಂತ ಹೇಳಿ ಆ ರೀತಿಯಲ್ಲಿ. ಇನ್ನೊಂದು ಏನಂತ ಹೇಳಿದ್ರೆ, ನನ್ನ ಇಂಟೆನ್ಷನ್ ಯಾವಾಗ್ಲೂ ದುಡ್ಡಿಗೋಸ್ಕರ ಬಿಸ್ನೆಸ್ ಮಾಡುದು ಅಂತ ಹೇಳಿ ಅಲ್ಲ. ಇಫ್ ಯು ಗಿವ್ ಗುಡ್ ಸರ್ವಿಸ್, ನೀವೇನ್ ಮಾಡ್ತೀರಿ ಅದರಲ್ಲಿ ಸರ್ವಿಸ್ ಚೆನ್ನಾಗಿ ಕೊಟ್ರೆ ದುಡ್ಡು ಇಟ್ ಇಸ್ ಬೈ ಪ್ರಾಡಕ್ಟ್, ಹಣ ಬೈ ಪ್ರಾಡಕ್ಟ್, ಅದು ಅದರಷ್ಟಿಗೆ ಬರ್ತದೆ. ಯಾವಾಗ ನಾನು ಹಣಕ್ಕೋಸ್ಕರನೇ ಕೆಲಸ ಮಾಡ್ತೇನೆ ಅಂತ ನಾನು ಡಿಸೈಡ್ ಮಾಡ್ತೇನೆ, ಆವಾಗ ನನ್ಗೆ ಆ ಕ್ವಾಲಿಟಿ ಕ್ವಾಂಟಿಟಿ ಕೊಡ್ಲಿಕ್ಕೆ ಆಗುದಿಲ್ಲ. ನಾನು ಕ್ವಾಲಿಟಿ ಕ್ವಾಂಟಿಟಿ ಕೊಡುದಿದ್ರೆ ಡೆಫಿನೆಟ್ ಆಗಿ ಹಣ ಬರ್ತದೆ. ದಟ್ ಇಸ್ ಮೈ ಕಾನ್ಸೆಪ್ಟ್. ಇವಾಗ ಬೈ ಗ್ರೇಸ್ ಆಫ್ ಗಾಡ್ ಮಂಗಳೂರಲ್ಲಿ ಸೀ ಫುಡ್ ರೆಸ್ಟೋರೆಂಟ್ ಅಲ್ಲಿ 5 ರೆಸ್ಟೋರೆಂಟ್ ಯಾರ್ದು ಇಲ್ಲ, ನಿಮ್ಗೆ ಗೊತ್ತಿರ್ಬೋದು. ಹೌದು, ಗೊತ್ತುಂಟು. ಅಂಡ್ ಒನ್ ಮೋರ್ ಥಿಂಗ್, ಈಗ ನಮ್ಗೆ ತುಂಬಾ ಆಫರ್ಸ್ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದೆ. ಮೊನ್ನೆ ಸೌದಿಯಿಂದ ಒಬ್ರು ನಮ್ಮ ಫ್ರೆಂಡ್ ಕೇಳಿದ್ರು, ಅಂದ್ರೆ ಕಸ್ಟಮರೇ, ಮಸ್ಕತ್ ಇಂದ ಒಬ್ರು ಕೇಳಿದ್ರು, ಬ್ಯಾಂಗ್ಳೂರ್, ಬಾಂಬೆ ಅಂತದೆಲ್ಲ ಸಾಧಾರಣ ಆಫರ್ಸ್ ಇದೆ. ಬಟ್ ವಿ ವಾಂಟ್ ಟು ಬಿ ಲೈಕ್ ಸ್ಲೋ ಅಂಡ್ ಸ್ಟಡಿ ಹೋಗೋಣ ಅಂತೇಳಿ, ಅರ್ಜೆಂಟ್ ಇಲ್ಲ. ಯಾಕಂದ್ರೆ ನಾನು ಫಸ್ಟ್ ಹೇಳಿದಾಗೆ ದುಡ್ಡೆಲ್ಲ ಮಾಡಿ ಜಾಸ್ತಿ ಎಲ್ಲ ಇದು ಮಾಡಿ, ನಮ್ಮ ಒಂದು ಲಿಮಿಟೆಡ್ ನಮ್ದು ಇದಿದೆ ಆಶೆ ಆಕಾಂಕ್ಷೆ. ತುಂಬಾ ದೊಡ್ಡದಾಗ್ಬೇಕು, ಟಾಟಾ ಅಂಬಾನಿ ಆ ತರದ್ದು ಇಲ್ಲ. ಆದ್ರೆ ಓಕೆ, ದಟ್ಸ್ ಫೈನ್, ನಾಟ್ ಅ ಪ್ರಾಬ್ಲಮ್. ಹಾಗೆ ಇರುವುದ್ರಿಂದ ಡೆಫಿನೆಟ್ ಆಗಿ ಇನ್ ನಿಯರ್ ಫ್ಯೂಚರ್ ನಮ್ಗೆ ಇನ್ನೂ ಹಲವಾರು ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಿ ಕೊಡುವಂತಹ ಒಂದು ಮನಸ್ಸಲ್ಲಿ ಆಸೆ ಇದೆ. ಅಂಡ್ ಒನ್ ಮೋರ್ ಥಿಂಗ್ ನಾನು ಹೇಳ್ತೇನೆ, ನಾನು ಹೇಳಿದಾಗ ಇವಾಗ ನಾವು ಖಾಲಿ ದುಡ್ಡು ಮಾಡೋದಲ್ಲ. ಇಲ್ಲಿ ಯಾರು ಒಂದು ವಿಷಯ ನಾನು ಹೇಳ್ತೇನೆ, ನಮ್ದು ಈಗ ಇಷ್ಟು ಸಕ್ಸಸ್ ಆಗ್ಲಿಕ್ಕೆ ನಮ್ಮ ಜನರು ಕಾರಣ, ನಮ್ಮ ಕಸ್ಟಮರ್ಸ್ ಕಾರಣ. ಅವರಿಂದ ನಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅವರು ಯಾಕೆ ಬರ್ತಾರೆ ಅಂತ ಹೇಳಿದ್ರೆ, ನಂದು ಒಂದು ವಿಷಯ ನನ್ಗೆ ಚೆನ್ನಾಗಿ ಗೊತ್ತಿದೆ. ನಮ್ಗೆ ಏನು ಬೇಕು ಅದು ಪಡ್ಕೊಳ್ಬೇಕಿದ್ರೆ ಫಸ್ಟ್ ನಾವು ಅದನ್ನು ಕೊಡ್ಲಿಕ್ಕೆ ಕಲಿಬೇಕು. ಅದು ಯೂನಿವರ್ಸಿನ ನಿಯಮ ಆ ತರ ಇದೆ. ಓಕೆ, ಲಾ ಆಫ್ ಅಟ್ರಾಕ್ಷನ್ ಹೇಳ್ತಾರೆ, ಲಾ ಆಫ್ ಯೂನಿವರ್ಸ್ ಹೇಳ್ತಾರೆ. ನನ್ಗೆ ಏನಾದ್ರೂ ಬೇಕು ಅಂತ ಹೇಳಿದ್ರೆ ಫಸ್ಟ್ ನಾನು ಕೊಡ್ಲಿಕ್ಕೆ ಕಲಿಬೇಕು. ಇವಾಗ ಇಲ್ಲಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಎಷ್ಟೋ ಇದು ನಾವು ಇನ್ನೊಂದು ಇದ್ರದ್ದು ಸ್ಟೋರಿ ಬೇಕಿದ್ರೆ ನಾನು ಹೇಳ್ತೇನೆ. ಬಟ್ ಇಲ್ಲಿ ನಾವು ತುಂಬಾ ವಿವಿಧ ಇತರ ರೀತಿಯಲ್ಲಿ ನಾವು ಸರ್ವಿಸ್ ಸೊಸೈಟಿಗೋಸ್ಕರ ಮಾಡ್ತಾ ಇದ್ದೇವೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಊರಲ್ಲಿ ಮಂಜೇಶ್ವರದಲ್ಲಿ ಒಂದು ಶ್ರೀರಾಮ ಸೇವಾ ಅಂತ ಹೇಳಿ ಒಂದು ಯುವಕರೆಲ್ಲ ಸೇರಿ ಒಂದು ಸಂಘಟನೆ ಮಾಡಿದ್ದಾರೆ. ಅದ್ರಲ್ಲಿ ಏನಂತ ಹೇಳಿದ್ರೆ, ಯು ವೋಂಟ್ ಬಿಲೀವ್, ಅಲ್ಲಿ ಇರುವುದು ಈ ಕಾರ್ಪೆಂಟರ್ಸ್, ಮೇಸ್ತ್ರಿಗಳು, ರಿಕ್ಷಾ ಡ್ರೈವರ್ಸ್, ಚಿಕ್ಕ ಚಿಕ್ಕ ಕೆಲಸದವರು. ಅವರ ದಿನಕೂಲಿಯಲ್ಲಿ ಬಂದ ಒಂದು 100 ರೂಪಾಯಿ ಆಗ್ಬೋದು, 500 ರೂಪಾಯಿ ಆಗ್ಬೋದು, ಅದನ್ನು ಒಟ್ಟುಗೂಡಿಸಿ ತಿಂಗಳಲ್ಲಿ ಒಂದು ಯಾರಿಗಾದ್ರೂ ಕಷ್ಟದಲ್ಲಿ ಇರುವವರಿಗೆ ಅದನ್ನು ಕೊಡುವಂತ ಇದು ಮಾಡ್ತಾ ಇದ್ದಾರೆ. ನಾವು ಅವರ ಜೊತೆ, ನನ್ನ ಒನ್ ಆಫ್ ದ ಪಾರ್ಟ್ನರ್ ವೆರಿ ಮಚ್ ಅದರಲ್ಲಿ ತುಂಬಾ ಅವರ ಜೊತೆ ಕ್ಲೋಸ್ ಆಗಿದ್ದಾರೆ, ಮನೋಜ್ ಅಂತ ಹೇಳಿ. ನಾವು ಕೂಡ ಇಂಡೈರೆಕ್ಟ್ಲಿ ಅವರಿಗೆ ತುಂಬಾ ಇದು ಮಾಡ್ತೇವೆ. ಈಗ ಲಾಸ್ಟ್ ಮಂತ್ ಅಲ್ಲಿ ನಾವು ಒಂದು ಬೇಕಿದ್ರೆ ನಿಮ್ಗೆ ತೋರಿಸಬಹುದು. ಇಟ್ ಇಸ್ ಆಕ್ಚುಲಿ ಅದು ತೋರಿಸುವುದು ಒಳ್ಳೇದಲ್ಲ. ಯಾಕಂತ ಹೇಳಿದ್ರೆ ನಾವೊಂದು ಈ ಕೈಯಲ್ಲಿ ಮಾಡಿದ ಹೆಲ್ಪ್ ಇನ್ನೊಂದು ಕೈಗೆ ಗೊತ್ತಾಗಬಾರ್ದು ಅಂತ ಹೇಳ್ತೇವೆ. ಇನ್ನವೇ ನಾವು ಇಷ್ಟು ಒಳ್ಳೆ ರೀತಿಯಲ್ಲಿ ನಮ್ದು ರೆಸ್ಟೋರೆಂಟ್ ನಡೀಲಿಕ್ಕೆ ಕಾರಣ ನಮ್ಗೆ ಅವರದ್ದು ಒಂದು ಬ್ಲೆಸ್ಸಿಂಗ್ಸ್ ಇರಬಹುದು ಅಂತ ಹೇಳಿ ಆಗ್ತದೆ. ಸೊ ನ್ಯಾಚುರಲಿ ನಮ್ಗೆ ಒಳ್ಳೆ ರೀತಿಯ ಕಸ್ಟಮರ್ಸ್ ಬರ್ತಾರೆ, ಏನು ಇಷ್ಟರವರೆಗೆ ಏನು ತೊಂದರೆ ಇಲ್ಲ. ಅದಲ್ಲದೆ ನಾವು ಇಲ್ಲಿ ಬೇರೆ ಬೇರೆ ರೆಸ್ಟೋರೆಂಟ್ ನಡೆಸ್ತಾ ಇರುವಾಗ ಗವರ್ಮೆಂಟ್ ರೂಲ್ಸ್ ರೆಗ್ಯುಲೇಷನ್ಸ್ ಅದೆಲ್ಲ ತುಂಬಾ ಇರ್ತದೆ, ಕೆಲವೊಮ್ಮೆ ತಪ್ಪಿ ಹೋಗ್ತದೆ. ಆದ್ರೆ ಯಾವುದೇ ಡಿಪಾರ್ಟ್ಮೆಂಟ್ ಇಂದ ನಮ್ಗೆ ಎಲ್ಲಾ ರೀತಿಯಲ್ಲಿಯೂ ತುಂಬಾ ಒಳ್ಳೇದಾಗಿ ಸಹಕಾರ ನಮ್ಗೆ ಸಿಗ್ತಾ ಉಂಟು, ದೇವರ ದಯೆಯಿಂದ. ಯಾಕಂತ ಹೇಳಿದ್ರೆ ನಮ್ಮ ಉದ್ದೇಶವೇ ಯಾರಿಗಾದ್ರೂ ಏನಾದ್ರೂ ಮಾಡ್ಬೇಕಂತ ಹೇಳಿ. ಆದ್ರಿಂದ ನಮ್ಮ ಜೊತೆ ಮೊದ್ಲಿಂದಲೇ ಎಷ್ಟು ಜನ ಕೆಲಸದಲ್ಲಿ ಇದ್ದಾರೆ, ಎಲ್ರು ಆದಷ್ಟು ಜನ ಇವಾಗ್ಲೂ ನಮ್ ಜೊತೆ ಇದ್ದಾರೆ. ಈ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಗೊತ್ತಿರಬಹುದು, 1 ತಿಂಗಳಲ್ಲಿ 2 ತಿಂಗಳಲ್ಲಿ ಬಿಟ್ಟು ಹೋಗುದು, ಬಂದು ಹೋಗುದು ಹಾಗೆಲ್ಲ ಇರ್ತಾರೆ. ನಮ್ಮ 8 ವರ್ಷದಲ್ಲಿ 8-9 ವರ್ಷ ಆಯ್ತು, ಆವಾಗದ ಸ್ಟಾಫ್ ಇವಾಗ್ಲೂ ಇದ್ದಾರೆ. ಅದು ನಮ್ಗೆ ಒಂದು ಖುಷಿ.
ನಾವು ಯಾವಾಗ್ಲೂ ನಮ್ಮ ಸ್ಟಾಫ್ಸ್ ಅವರನ್ನು ಒಂದು ಸ್ಟಾಫ್ಸ್ ಅಂತ ಹೇಳಿ ಟ್ರೀಟ್ ಮಾಡ್ಲಿಲ್ಲ. ನೀವು ಯಾರ ಹತ್ರ ಬೇಕು ಕೇಳ್ಬಹುದು, ಲೈವ್ ವಿಡಿಯೋ ತೆಗಿಬಹುದು, ಏನು ಮಾಡ್ಬಹುದು, ನಥಿಂಗ್ ಲೈಕ್ ದಟ್. ಅಂಡ್ ಒನ್ ಮೋರ್ ಥಿಂಗ್, ನೀವು ಕೇಳಿದ್ರಿ ಸಕ್ಸಸ್ ಆರ್ ಇದು ಆಗ್ಲಿಕ್ಕೆ ಏನು ಕಾರಣ ಅಂತ ಹೇಳಿ. ಇಷ್ಟೆಲ್ಲ ಈಗ ನಾನು ಹೇಳಿದೆ ನಮ್ಮ ಹತ್ರ 5 ರೆಸ್ಟೋರೆಂಟ್ ಇದೆ ಅಂತ ಹೇಳಿ, ಬಟ್ ಮೇ ಬಿ ಅದು ದೊಡ್ಡ ಒಂದು ವಿಷಯ ಆಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಮಗಿಂತ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡುವ, ದೊಡ್ಡ ದೊಡ್ಡ ಹಣ ಮಾಡುವವರೆಲ್ಲ ಇದ್ದಾರೆ. ಬಟ್ ನಮ್ಗೆ ಅದು ಒಂದು ವಿಶೇಷ. ಯಾಕಂತ ಹೇಳಿದ್ರೆ ನಾವು ಬಂದದ್ದು ಆ ಬ್ಯಾಕ್ ಗ್ರೌಂಡ್ ಇಂದ. ಟು ಬಿ ವೆರಿ ಫ್ರಾಂಕ್, ನಾನು ನಿಮ್ಮ ಹತ್ರ ಹೇಳಿದೆ, ನಾನು ಒಂದು ಫಿಶರ್ ಮ್ಯಾನ್ ಮಗ ಅಂತೇಳಿ. ಚಿಕ್ಕದಿರುವಾಗ ನಾನು ಸ್ಕೂಲಲ್ಲಿ ಇರುವಾಗ ನನ್ನ ಅಮ್ಮ, ನನ್ನ ತಂದೆ ಮತ್ತೆ ಅಣ್ಣ ದೋಣಿಯಲ್ಲಿ ಹೋಗ್ತಾ ಇದ್ರು. ಆಗ ಮೀನು ಐಸ್ ಇದ್ದೆಲ್ಲ ಜಾಸ್ತಿ ಇದಿಲ್ಲ, ಐಸ್ ಪ್ಲಾಂಟ್ ಎಲ್ಲ. ಆ ದಿನದ್ದು ಮೀನು ಬರ್ತದೆ, ಅದನ್ನು ನಮ್ಮ ಅಮ್ಮ ಮಾರ್ಲಿಕ್ಕೆ ಹೋಗುದು ಮನೆ ಮನೆಗೆ. ಓಕೆ, ಮೀನಿ ಬಾಣ, ಮೀನ್ ಬೋಡ ಅಂತ ಹೇಳಿ. ಅವರ ಜೊತೆಗೆ ನಾನು ಒಂದು ಸ್ವಲ್ಪ ಅಕೌಂಟ್ಸ್ ಅಲ್ಲಿ ಒಳ್ಳೇದಿದೆ. ಅವರ ಒಂದು ಚೀಲ ಉಂಟ, ಇದು ಹಣ ಹಾಕುವ ಚೀಲ, ಮೀನು ತಗೊಂಡ್ಮೇಲೆ ಹಣ ಹಾಕ್ಬೇಕಲ್ಲ, ಅದೆಲ್ಲ ನಾನು ಮ್ಯಾನೇಜ್ ಮಾಡ್ತಾ ಇದ್ದೆ ಚಿಕ್ಕದಿರುವಾಗ, 7-8ನೇ ಕ್ಲಾಸ್ ಅಲ್ಲೆಲ್ಲ ಇರುವಾಗ. ಸೊ ಅಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಇಲ್ಲಿ ಬೇಸಿಕ್ಲಿ ಅಮ್ಮ ಒಂದು ಪ್ರಾಡಕ್ಟ್ ಅಂತ ಹೇಳಿದ್ರೆ ಇಲ್ಲಿ ಫಿಶ್. ಓಕೆ, ಇನ್ನೊಂದು ಅಲ್ಲಿ ಚರ್ಚೆ ಎಲ್ಲ ಆಗ್ತದೆ. ಒಂಜಿ ಜಾಸ್ತಿ ಬರ್ಲಿ ಹೆಂಚಿನ ಈ ರಚ್ಚ ಮಲ್ಪ್ಲೆ, ಒಂದು ಕಮ್ಮಿ ಮಲ್ಪ್ಲೆ, ತೂಲೆ ಹೆಂಚಿನ ಅನ್ನ ಮಲ್ಪ್ಲೆ ಅಂಚೆ ಹೆಂಚ ಹಾಗೆ ಹೇಳುವಾಗ ಅಲ್ಲಿ ಒಂದು ನೆಗೋಸಿಯೇಷನ್ ನಡೀತಾ ಇತ್ತು. ಇನ್ನೊಂದು ಸೇಲ್, ಅದನ್ನು ಮಾರಿ ನಾವು ಹಣ ತಗೊಳ್ಳೋದು, ಅದು ನನ್ಗೆ ಒಂದು ಎಂಜಾಯ್. ಅದನ್ನ ನಾನು ನೋಡ್ತಾ ಇದ್ದೆ. ಬಟ್ ನಾನು ಅದರಲ್ಲಿ ಸ್ಟ್ರಾಂಗ್ ಬಿಲೀವ್ ಮಾಡ್ತೇನೆ. ಯಾಕಂತ ಹೇಳಿದ್ರೆ ನಾವೇನು ನೋಡ್ತೇವೆ ಅದು ನಾವು ಆಗ್ತೇವೆ ಅಂತೇಳಿ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಯು ಆರ್ ವಾಟ್ ಯು ಆರ್ ಥಿಂಕ್ ಯು ಆರ್. ಆತರ ಯು ಆರ್ ವಾಟ್ ಯು ಥಿಂಕ್ ಯು ಆರ್ ಅಂತ. ನಾನು ಚಿಕ್ಕಂದಿನಲ್ಲೇ ಅದನ್ನ ನೋಡ್ತಾ ಬರ್ತಾ ಇದ್ದೆ. ಇವಾಗ ನನ್ನ ಕರಿಯರ್ ಅಲ್ಲಿ 30 ವರ್ಷ ಆಯ್ತು. 2024 30 years ಐ ಆಮ್ ಇಂಟು ಸೇಲ್ಸ್ ಅಂಡ್ ಮಾರ್ಕೆಟಿಂಗ್. ನನ್ನ ಅಮ್ಮ ಸೇಲ್ಸ್ ಮಾಡ್ತಾ ಇದ್ದದ್ದು ಫಿಶ್. ನಾನು 30 ವರ್ಷ ಕಂಪ್ಲೀಟ್ ಮಾಡಿದೆ ಸೇಲ್ಸ್ ಅಲ್ಲಿ. ಈಗ ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ ನಾನು, ನೆಗೋಸಿಯೇಷನ್ ಏನಾದ್ರು ಮಾತಾಡ್ತೇನೆ. ನನ್ನ ಅಮ್ಮ ಅದು ಮಾಡ್ತಾ ಇದ್ರು, ಅದನ್ನು ನಾನು ನೋಡ್ತಾ ಇದ್ದೆ. ಫೈನಲಿ ಸೇಲ್ಸ್ ಆಯ್ತು. ಓಕೆ, ನಾನು ಇವಾಗ ಇನ್ನೊಂದು ಹೇಳದಿದ್ರೆ, ನಾನು ಐ ಆಮ್ ಆಲ್ಸೋ ಎ ನ್ಯಾಷನಲ್ ಟ್ರೈನರ್ ಇನ್ JCA ಅಂತ ಹೇಳುವ ಆರ್ಗನೈಸೇಷನ್ ಅಲ್ಲಿ. ತುಂಬಾ ಜನರಿಗೆಲ್ಲ ಗೊತ್ತಿದೆ. ಅದರಲ್ಲಿ ನ್ಯಾಷನಲ್ ಟ್ರೈನರ್ ಆಗಿದ್ದೇನೆ. ಅದು ಒಂದು ನಮ್ದು ಗೋಲ್. ಇನ್ನೊಂದು ನಮ್ಮದು ಇವಾಗ 5 ರೆಸ್ಟೋರೆಂಟ್ ಇದೆ. ಅದು ಸೀ ಫುಡ್ ಪ್ರಾಡಕ್ಟ್. ಮೊದಲು ನನ್ನ ಅಮ್ಮ ಮಾಡ್ತಾ ಇದ್ದದಾದ್ರೆ ಈಗ ಅದನ್ನ ನಾವು ಮಾಡ್ತಾ ಇದ್ದೇವೆ. ಸೊ ಆ ಕನ್ವಿಕ್ಷನ್ ಇದ್ರೆ, ನಿಮ್ಗೆ ಫೋಕಸ್ ಇದ್ರೆ 100% ಯಾರಾದ್ರೂ ಅಚೀವ್ ಆಗ್ಬಹುದು. ಆ ಬ್ಯಾಕ್ ಗ್ರೌಂಡ್ ಇಂದ ನಾವು ಬಂದದ್ದು. ನಾವು 4 ಜನ ಸ್ಟಾರ್ಟ್ ಮಾಡಿದ್ದು, ಇವಾಗ ನಾವು 3 ಜನ ಇದ್ದೇವೆ. ನಮ್ಗೆ ಅಚೀವ್ ಮಾಡಿದಂತ ಹೇಳಿ ಉಂಟು. ಯಾಕೆ ಉಂಟು ಅಂತ ಹೇಳಿದ್ರೆ, ಒಂದು ಟೈಮ್ ಇತ್ತು, ನಾವು ಸ್ಕೂಲ್ ಕಾಲೇಜ್ ಎಲ್ಲ ಆಗಿ ಈವ್ನಿಂಗ್ ಆಡಿ ಎಲ್ಲ ನಾವೆಲ್ಲ ಚಡ್ಡಿ ದೋಸ್ತವರು, ನಾನು ಮನೋಜ್ ಕಿಶನ್. ಹೌದೌದು, ನಮ್ಮ ಊರಿನವರು. ಸೊ ಅಲ್ಲಿ ಒಂದು ನಾನು ಘಟನೆ ಹೇಳ್ಬೇಕಿದ್ರೆ, ನಾನು ಮನೋಜ್, ಇನ್ನೊಬ್ಬ ನಮ್ಮ ಫ್ರೆಂಡ್ ವಿನ್ನು ಅಂತ ಹೇಳಿ ಕ್ಲೋಸ್ ಫ್ರೆಂಡ್ಸ್, ಇನ್ನೊಂದು ಹರೀಶ್, ಕುഞ്ഞിಲೆ ಹರೀಶ್ ಅಂತ ಹೇಳಿ, ನಾವು 2 ಟೀಮ್ ನಮ್ಮದು. ಆ ಟೀಮ್ ಅಲ್ಲಿ ಏನಂತ ಹೇಳಿದ್ರೆ, ಅಲ್ಲಿ ಒಂದು ನಮ್ಮಲ್ಲಿ ಮೂಸಾ ಅವರದ್ದು ಶಾಪ್ ಇದೆ. ಓಕೆ, ಮೂಸಾ ಅಂತ ಹೇಳಿ ಅವರದೊಂದು ಶಾಪ್ ಇದೆ. ಅಲ್ಲಿ ಅವರು ಆಮ್ಲೆಟ್ ಅಂತದೆಲ್ಲ ಮಾಡ್ತಾ ಇದ್ರು. ವೀಕ್ಲಿ ಒನ್ಸ್, ಒಂದು ದಿನ ನಮ್ಮ ಇಬ್ಬರದ್ದು ಪಾರ್ಟಿ, ಒಂದು ದಿನ ಅವರದ್ದು ಪಾರ್ಟಿ. ಅಲ್ಲಿ 5 ರೂಪಾಯಿ 10 ರೂಪಾಯಿ ಎಲ್ಲ ಇರುವುದಿಲ್ಲ. ಹಾಗೆಲ್ಲ ತುಂಬಾ ಪ್ರಾಬ್ಲಮ್ ಆಗಿ ನಾವೆಲ್ಲ ಚೀಟಿಂಗ್ ಎಲ್ಲ ಮಾಡಿ ಅವರನ್ನ ಕೊಡಿಸುದು, ಹೀಗೆಲ್ಲ ಕೊಡಿಸಿ ಎಲ್ಲ ಇದು ನಮ್ದು 30-35 years ಬ್ಯಾಕ್ ಸ್ಟೋರಿ. ಬಟ್ ಟುಡೇ ಇವಾಗ ಆ ಲೆವೆಲ್ ಇಂದ ಬಂದು ಒಂದು ಈ ತರ, ಓಕೆ, ನಮ್ ಜೊತೆಗೆ ಇಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್. ನಾನು ಸತ್ಯ ಹೇಳುದಿದ್ರೆ, ನಮಗಿಂತ ಕೋಟ್ಯಾನುಗಟ್ಟಲೆ ಬಿಸ್ನೆಸ್ ಮಾಡುವ ಎಷ್ಟು ಜನ ಇದ್ದಾರೆ, ಬಟ್ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ 100% ಇದೆ ಅಂತ ಹೇಳಿಕ್ಕೆ ನನ್ಗೆ ತುಂಬಾ ಇಷ್ಟ ಆಗ್ತಾ ಇದೆ. ನನ್ನ ಪಾರ್ಟ್ನರ್ ಕಿಶನ್ ಅಂತ ಹೇಳಿದ್ದಾರೆ, ನನ್ನ ಕಸಿನ್ ಆಗ್ತಾರೆ. ಇನ್ನೊಬ್ರು ಮನೋಜ್ ಅಂತ ಹೇಳಿ. ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಇಷ್ಟು ವರ್ಷದಿಂದ ನಾವು ಪಾರ್ಟ್ನರ್ಶಿಪ್ ಅಲ್ಲಿ ಇದ್ದೇವೆ. ಯಾಕಂತ ಹೇಳಿದ್ರೆ ಪಾರ್ಟ್ನರ್ಶಿಪ್ ನಿಮ್ಗೆ ಗೊತ್ತು, ಆ ಸಮಾನ ಮನಸ್ಕರು ಇದ್ರೆ ಮಾತ್ರ ಅದು ಆಗ್ತದೆ. ಇವಾಗ್ಲೂ ಕೂಡ ನಾವು ಅದನ್ನು ಜಾಸ್ತಿಯಾಗಿ ಇಂದು ದಾದಾಂಡು ಇಂಚಾಂಡ ಇಲ್ಲ. ಅವನು ಹೇಳಿದ್ರೆ ಮುಗೀತದೆ, ನಾನು ಹೇಳಿದ್ರೆ ಮುಗೀತಿಲ್ಲ, ಇನ್ನೊಬ್ಬ ಹೇಳಿದ್ರೆ ಮುಗೀತು. ಅದಕ್ಕಿಂತ ಮತ್ತೆ ಕ್ವೆಶ್ಚನ್ ಮಾಡ್ಲಿಕ್ಕಿಲ್ಲ. ಹೌದಾದ ಅಂಡಿ, ಹೌದಾ ಅಂಚೆ ಕೊಡ್ತು ಇಂಚೆ ಕೊಡ್ತು, ನೋ. ಬಟ್ ಅಟ್ ದ ಸೇಮ್ ಟೈಮ್ ವಿ ವಿಲ್ ಸಿ ಟು ದಟ್, ಓಕೆ, ನಾವು ಎಷ್ಟು ಬೆಸ್ಟ್ ನಮ್ಗೆ ನಮ್ಮ ಕಸ್ಟಮರ್ಗೆ ಕೊಡ್ಲಿಕ್ಕೆ ಆಗ್ತದೆ, ಎಷ್ಟು ಕಡಿಮೆಯಲ್ಲಿ ಕೊಡ್ಲಿಕ್ಕೆ ಆಗ್ತದೆ, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ನಾವು ಅದನ್ನು ಇದು ಮಾಡ್ತಾ ಇದ್ದೇವೆ. ಓಕೆ, ಸೊ ದಿಸ್ ಇಸ್ ವಾಟ್ ಐ ಜಸ್ಟ್ ವಾಂಟೆಡ್ ಟು ಟೆಲ್. ನಾವು ವೆನ್ ಕಂಪೇರ್ ಟು ಬೇರೆ ಯಾವುದೇ ರೆಸ್ಟೋರೆಂಟ್ಗೆ ನಮ್ಮದು ನೋಡುವಾಗ, ಈಗ ನೀವು ಸ್ಪೆಷಲ್ ಕೇಳಿದರೆ ನಮ್ದು ಫಿಶ್ ಕರಿ, ಐ ವುಡ್ ಸೇ ಇಟ್ ಇಸ್ ಒನ್ ಆಫ್ ದಿ ಬೆಸ್ಟ್. ಎಷ್ಟೋ ಜನ ಖಾಲಿ ನಿಖಿಲ ಮೀನ್ದ ರೆಸಾರ್ಟ್ ಮನಸ್ ಮಾಡ್ತಾರೆ, ಆಪುಣ ಅಂತೇಳಿ ಖಾಲಿ ಫಿಶ್ ಗ್ರೇವಿಗೋಸ್ಕರ ನಮ್ಮಲ್ಲಿ ಬರೋರಿದ್ದಾರೆ. ಸೊ ದಟ್ ಇಸ್ ಅವರ್ ಸ್ಪೆಷಾಲಿಟಿ. ಬೈ ಗ್ರೇಸ್ ಆಫ್ ಗಾಡ್ ನಿಮ್ಮೆಲ್ಲ ಸಹಕಾರ, ನೀವೆಲ್ಲ ಈಗ ಬಂದಿದ್ದೀರಿ, ನಮ್ಮ ವಿಷಯ ಗೊತ್ತಾಗಿ ಎಲ್ಲ ನಿಮ್ಮ ಸಪೋರ್ಟ್ ಇಂದ
ಐ ಆಮ್ ಶೋರ್ ವಿ ಕ್ಯಾನ್ ಡೂ ವಂಡರ್ಸ್, For sure. ನೋ ಡೌಟ್. ಅದ್ರೊಂದಿಗೆ ನಿಮ್ಗೆ ಕೂಡ ಶುಭಾಶಯ. Thank you, ನಿಮ್ಮನ್ನು sir. ಕೂಡ ದೇವರು ಒಳ್ಳೇದ್ ಮಾಡ್ಲಿ. ಇನ್ನು ಕೂಡ ಬೇರೆ ಬೇರೆ ಅವರಿಗೆ ಒಳ್ಳೆ ಪಬ್ಲಿಸಿಟಿ ಎಲ್ಲ ಕೊಡಿ. ನಮ್ಮಲ್ಲಿ ಯಾರಾದ್ರೂ ಬಂದು ಕೇಳಿದ್ರೆ, ಇವಾಗ ನಾನು ನ್ಯಾಷನಲ್ ಟ್ರೈನರ್ ಇದ್ದೇನೆ, ಬಿಸ್ನೆಸ್ ಲೀಡರ್ಶಿಪ್ ಕೋಚ್ ಅಂತ ಹೇಳ್ತೇನೆ. ಇದ್ರ ಬಗ್ಗೆ ಬಿಸ್ನೆಸ್ ಬಗ್ಗೆನೆ ನಮ್ಗೆ ಒಂದು ಬಿಸ್ನೆಸ್ ಇನ್ಸ್ಟಿಟ್ಯೂಷನ್ ಮಾಡ್ಬೇಕಂತ ಹೇಳಿ ಉಂಟು. ಓಕೆ ಸೊ ಯಾರಿಗಾದ್ರೂ ಏನು ಗೈಡೆನ್ಸ್ ಇದ್ರೆ ಡೆಫಿನೆಟ್ಲಿ ಅದು ಹೋಟೆಲ್ ಇಂಡಸ್ಟ್ರಿ ಆಗ್ಲಿ ಓಕೆ ಆಗ್ಲಿ ತೊಂದ್ರೆ ಇಲ್ಲ, ನಮ್ಗೆ ಕಾಂಪಿಟೇಷನ್ ಆಗ್ಲಿ, ವಿ ವಿಲ್ ಮೇಕ್ ಶೋರ್ ದಟ್ ನಮ್ದು ಬೆಸ್ಟ್ ಅಡ್ವೈಸ್, ಬೆಸ್ಟ್ ಥಿಂಗ್ಸ್ ನಾವು ಕೊಡ್ತೇವೆ. ಆದುದರಿಂದ ನಮ್ಗೆ ಇವತ್ತು ನಮ್ಮ ಜೊತೆ ದೇವರಿದ್ದಾರೆ, ಕಸ್ಟಮರ್ಸ್ ಇದ್ದಾರೆ, ನಾವು ಚೆನ್ನಾಗಿ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್, ನಿಮ್ಮ ಟೈಮ್ ಸ್ಪೆಂಡ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಯು ಮೋಸ್ಟ್ ವೆಲ್ಕಮ್.